ನಮಸ್ಕಾರ ಎಲ್ಲ ನಗೋ ಮುಗ್ಧ ಮನ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲ್ ಕಡೆಯಿಂದ ಸುನೀಲ್ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಇವರು ಮೆಸೇಜ್ ಕಳಿಸಿರೋದು ನನಗೆ ಹೊಸದುರ್ಗದಿಂದ. ಆ್ಯಕ್ಚುಲಿ ಇವ್ರ ಹೆಸರು ಬಂದು ಪ್ರೇಮ ಅಂತೇಳಿ. ಆಶಾ ಅಂತ ನಮ್ಮ ಸಿಸ್ಟರ್ ಇದ್ದಾರೆ, ಅವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನೀಲ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಈ ಥರ ನೀವು ಕೂಡ ಮೆಸೇಜ್ ಮಾಡ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ನೀವು ನನಗೆ ಟೈಪ್ ಮಾಡಿ ಕಳಿಸ್ಬೇಕು. ಜೊತೆಗೆ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇದ್ದರೂ ಕೂಡ ವಾಯ್ಸ್ ಮೆಸೇಜಲ್ಲಿ ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಇದೀಗ ನಾವು ಕಾಲ್ ಮಾಡ್ತಾಯಿದ್ದೀವಿ ಆಶಾ ಅವ್ರಿಗೆ. ಎಸ್, ಹಲೋ ಹಲೋ. ಯಾರು? ಗೊತ್ತಿಲ್ವ ಯಾರು ಅಂತ? ನಂಬರ್ ಸೇವ್ ಇಲ್ಲ, ಹೇಳಿ. ನಾವು ದಡ್ರು ಹಂಗಾರೆ. ಯಾರು ಹೇಳಿ? ಅದೇ ಹೇಳ್ತಾ ಇದ್ದೀನಲ್ಲ, ನಾವು ದಡ್ರು. ನಾವು ಮೊಬೈಲ್ ಜೊತೆ ಮನಸ್ಸಲ್ಲೂ ಸೇವ್ ಮಾಡ್ಕೊತೀವಲ್ಲ, ಅದು ನಮ್ಮ ತಪ್ಪು. ನನಗೊಂದು ವಿಶ್ ಮಾಡೋಕ್ಕೂ ಟೈಮ್ ಇಲ್ಲ ಅಲ್ವಾ? ಯಾರು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ವಿಶ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಡವ್ ಮಾಡೋದು ಬೇಡ, ಸರಿನಾ? ಏನು ವಿಷ್ ಇದೆ ಹೇಳಿ. ಇರಲಿ, ಆಯಿತು. ವಿಶ್ ಅಂತೂ ಮಾಡಲಿಲ್ಲ. ದರ್ಶನ ದರ್ಶನ್ ನಾನು ಹೆಂಗ್ ಕಂಡಿಡ್ದೆ ನೋಡೋದು ಕತೆ ಅಂತಾನೆ. ನನಗ್ ಫೂಲ್ ಮಾಡ್ಬೇಕು ಅಂತ ಫೋನ್ ಮಾಡಿದ್ಯಾ? ಆದ್ರೂ ನಾನ್ ಕಂಡಿಡ್ದನಾ? ಗ್ರೇಟ್ ಗ್ರೇಟ್. ತಲೆ ಎಲ್ಲ ಬೇರೆ ಹೆಸರೇನಾದ್ರೂ ಹೇಳದ್ನಾ? ಒಂದೇ ಹೆಸರು ಹೇಳಿದ್ದು. ಮತ್ತೆ ಏನ್ ಸಮಾಚಾರ? ಸಮಾಚಾರ ಒಂದು ದೊಡ್ಡದಾಗ ಐತೆ. ಏನ್ ಹೇಳು? ಹೇಳ್ತೀನಿ, ಎದುರಿಸ್ಬೇಡ. ಅಯ್ಯ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳಬೇಕು. ದರ್ಶನ್ ಅಲ್ಲ ನೀವು. ಸರಿ, ಬೇಡ ಇವಾಗ. ದರ್ಶನ್ ಅಲ್ಲ. ಕಟ್ ಮಾಡಪ್ಪ, ಕಟ್ ಮಾಡು. ದರ್ಶನ್ ದರ್ಶನ್ ಇಲ್ಲ ಇಲ್ಲ, ನಾನು ದರ್ಶನ್ ಅಲ್ಲ. ಕಟ್ ಮಾಡು. ಹೇಳು ದರ್ಶನ್. ಇಲ್ಲ, ಈಗ ಪುನಃ ಅವನಲ್ಲ ಇವನಲ್ಲ ಅಂತಂದ್ರೆ ನಾನು ನಿಜವಾಗ್ಲೂ ಆಂಟಿ ಏನ್ಬಿಡ್ತೀನಿ ಆಮೇಲೆ. ಬಟ್ ದರ್ಶನ್ ನನ್ನ ಹತ್ರ ಹಿಂಗೆಲ್ಲ ಮಾತಾಡಲ್ಲ. ಸರಿ, ಅತ್ತೆ ಅಂತ ಅವನು. ಹಲೋ, ಹೇಳಿ. ಯಾಕೆ ಚಳಿಗಾಲದಲ್ಲಿ ಏನಾದ್ರು ತಲೆ ಒಂಥರ ಆಡ್ತಾ ಇರುತ್ತಾ ಚಳಿಗೆ? ಪ್ಲೀಸ್ ಯಾರು ಹೇಳಿ, ಇಲ್ಲ ವಿಷಯನಾದ್ರೂ ಹೇಳಿ. ನಾನೇನಿಲ್ಲ, ನಿಜವಲ್ಲೂ ಇವಾಗ ಸ್ವಿಚ್ ಆಫ್ ಮಾಡಿದ್ರೆ ಮುಂದಿನ ವರ್ಷನೇ ಆನ್ ಮಾಡ್ಕೊಳ್ಳೋದು. ಮಾಡ್ಕೊಳ್ಳಿ, ನನಗೆ ಏನು ಅಲ್ವಾ? ಯಾರು ಅಂತ ಗೊತ್ತಾದ್ರೆ ಸಫರ್ ಮಾಡ್ಬೋದು, ಯಾರು ಅಂತ ಗೊತ್ತಾಗ್ದೆ ನೀವು ಸ್ವಿಚ್ ಆಫ್ ಮಾಡ್ತೀನಿ ಹಂಗೆ ಅಂದ್ರೆ. ಮತ್ತು ಈ ಥರ ಎಲ್ಲ ಒಂದ್ಸಲ ದರ್ಶನ್, ಇನ್ನೊಂದ್ಸಲ ಸುದೀಪು, ಇನ್ನೊಂದ್ಸಲ ಯಶು ಅಂದ್ಬಿಟ್ರೆ ನನಗಿಲ್ಲಿ ಒಂಥರ ಆಯ್ತಿರ್ತದೆ. ಅಯ್ಯೋ, ಹೀರೋಗಳ ಹೆಸರೆಲ್ಲ ಕಣಪ್ಪ, ನಮ್ಮ ಅಕ್ಕನ ಮಕ್ಕಳವ್ರೆಲ್ಲವ. ಯಾರು ಹೇಳಿ? ತಾನೇ ದರ್ಶನ್ ಅಂದ್ಬಿಟ್ಟು ಇವಾಗ. ದರ್ಶನ್ ಅಲ್ಲ, ಅವನು ಈ ತರ ಎಲ್ಲ ಮಾತಾಡಲ್ಲ. ಯಾರು ಹೇಳಿ ಹೋಗ್ಲಿ. ಹೇಳ್ತೀನಿ, ಯಾಕೆ ಹಿಂಗೆ ಆಡ್ತಾ ಇರೋದು ಅಂತ ನನ್ಗೆ ಹೇಳ್ಬೇಕು ಫಸ್ಟು. ಯಾರು ಅಂತ ಹೇಳಿ. ನಿಮ್ಮ ನಾನೇ ಕಂಗಾಡೋಣ. ನಿಮ್ ನಂಬರ್ ನೀವ್ ಯಾರು ಅಂತ ಗೊತ್ತಿದ್ರೆ ನೀವ್ ಹೇಳೋದೆಲ್ಲ ಗೊತ್ತಾಗುತ್ತೆ ನಂಗೆ, ಆಯ್ತಾ? ಮತ್ತೆ ಚಿತ್ರಾಂಗದ ದರ್ಶನ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗ ಮಾಡ್ತಾ ಇರ್ತಾನೆ. ಹೇಳಿ, ಅವ್ರ ಅಜ್ಜಿ ನಂಬರ್ ಅನ್ನಿಸ್ತು, ಅದಕ್ಕೆ ಅಂದೆ. ಯಾರು ಹೇಳಿ ಹೋಗ್ಲಿ. ಅಜ್ಜಿ ನಂಬರ ಬಜ್ಜಿ ನಂಬರ ಇಲ್ಲಿ ಯಾರ್ದಾರೋ ಅಲ್ಲಿ. ನಿಜವಲ್ಲ, ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಯ್ಯೋ, ನೀವ್ ನನ್ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರೋ? ಎಕ್ಸ್ಪೆಕ್ಟ್ ಮಾಡಲ್ಲ. ನಾನ್ ಯಾಕೆ ಥಿಂಕ್ ಮಾಡ್ಬೇಕು? ಹೆಸರು ಹೇಳಂಗಿದ್ರೆ ಹೇಳಿ, ಇಲ್ಲ ಅಂದ್ರೆ ನಾನೇ ಕಾಲ್ ಕಟ್ ಮಾಡ್ತೀನಿ, ಓಕೆನಾ? ಏಯ್, ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ. ನಂದ್ರಲ್ಲೂ ಕೆಂಪು ಕಲರ್ ಬಟನ್ ಕೊಟ್ಟಿರ್ತಾರೆ, ಜಾಸ್ತಿ ಆಡಬಾರ್ದು ಓವರ್ ಆಗಿ, ಆಯ್ತಾ? ಪ್ಲೀಸ್, ಓವರ್ ಆಗಿ ಆಡ್ತಿರೋದು ನೀವು. ಯಾರು ಹೇಳಿ? ಏನು ಆಡಿದೆ ನೀನೇನೆ ನಲ್ಕಂಡ್ ದರ್ಶನ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಈಗ ಪ್ಯಾಚಪ್ ಹಾಕಕ್ಕೆ ನೋಡ್ತಾ ಇದೀಯಾ? ಸುಮ್ಮನೆ ಬಿಟ್ಬಿಡಕ್ಕಾಗುತ್ತೆ ಇಷ್ಟಕ್ಕೆ. ಮತ್ತೆ ಮಾಡೋಣ ಬನ್ನಿ. ಹಲೋ ಹಲೋ, ಯಾರು ಹೇಳ್ರಿ? ಹೇಳ್ತೀನಿ, ಮೂಗುನ್ ತುದಿಲೇ ಇರುತ್ತೆ ಅಲ್ವಾ ಕೋಪ? ಯಾರು ಹೇಳಿ? ಫಸ್ಟ್ ಹೆಸರು ಹೇಳ್ಬಿಟ್ಟು ಆಮೇಲೆ ನಿಮ್ಮ ಮಾತುಕತೆ ಮುಂದುವರ್ಸಿ, ಆಯ್ತಾ? ತೂಗಿ ಅಂತಂದ್ರೆ ಅದೇ, ನಾನು ತುಪ್ಪಕ್ಕಂತ ಹೋಗಿದ್ಬಿಡ್ತೀನಿ ಆಮೇಲೆ. ಈಗ ಬಂದಿರೋದಲ್ಲ ಕೋಪ. ತೂ ಅಂತ ಹೇಳಿಲ್ಲ ನಾನು, ಯಾರು ಅಂತ ಹೇಳಿ ಮುಂದುವರ್ಸಿ ಅಂದಿದ್ದು. ಅಂದವ್ರ ಬಾಯಿ ಗುಳ ಬೀಳ್ತದೆ, ಸರಿನಾ? ಸರ್, ನೀವ್ ಯಾರು ಹೇಳಿ? ದಯವಿಟ್ಟು ನನಗೆ ಗೊತ್ತಿಲ್ಲ. ನಿಮ್ ವಾಯ್ಸ್ ಕೂಡ ನನಗೆ ರೆಕಗ್ನೈಸ್ ಮಾಡಕ್ ಆಗ್ತಾ ಇಲ್ಲ. ಸರಿ,
ಆಯಿತು, ನನಗೆ ಇವಾಗ ಗೊತ್ತಾಯಿತು ನೀನೇನಕ್ಕೆ ದರ್ಶನ ಅಂತ ಹೇಳಿದ್ದು ಅಂತ. ಈಗ ಹಾ ಏನಕ್ಕೆ ಸರ್? 11ನೇ ತಾರೀಕು ಡೆವಿಲ್ ರಿಲೀಸ್ ಆಗ್ತಾ ಇದೆ ಅಲ್ವಾ, ಅದಕ್ಕಲ್ವಾ ದರ್ಶನ ಅಂದಿದ್ದು. ಆಯ್ತು ಹಂಗೆ ಅನ್ಕೊಳ್ಳಿ. ನೀವ್ ಯಾರು ಹೇಳಿ? ಕಟ್ ಮಾಡಿಬಿಟ್ರೆ ಕೋಪ ಕಮ್ಮಿ ಆಯ್ತದಾ? ಸೊ ಮರಯ್ಯ ಯಾರು ಹೇಳು? ನೀವ್ ಯಾರು ಅಂತ ಗೊತ್ತಿಲ್ಲದೆ ನಾನು ಯಾಕೆ ನಿಮ್ ಜೊತೆ ಮಾತಾಡ್ಬೇಕು ಹೇಳಿ? ಅಯ್ಯೋ ದೇವ್ರೆ, ಇದೇನು ಒಂದೊಂಥರ ಒಂದೊಂದ್ಸಲ ಒಳ್ಳೆ ದೋಸೆ ದಬ್ಬ ಹಾಕಂಗೆ ಒಂದ್ಸಲ ಸರ್ರು ಅಂತೀಯ, ಇನ್ನೊಂದ್ಸಲ ಹೋಗೋಬಾರೋ ಅಂತೀಯ. ಹೋಗ ಬರ ನಾವೇ ಕೇಳಲಿ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ. ಸುಮ್ನೆ ತಲೆ ತಿನ್ಬೇಡ್ರಿ, ಫೋನ್ ಇಡ್ರಿ ಆಯ್ತಾ? ಇಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಇರ್ರಿ ಆಯ್ತಾ? ಡ್ಯಾಡಿ ಕೊಟ್ಟರು ನನಗೇನು ಬೇಜಾರಿಲ್ಲ, ಮಾತಾಡ್ತೀನಿ ನಾನು ಆಯ್ತಾ? ಆಯ್ತು ಇರ್ರಿ, ಅವ್ರಿಗೆ ಕೊಡ್ತೀನಿ. ಅದೇನ್ ಅವರಿಗೆ ಅಡ್ರೆಸ್ ಹೇಳಿ ಆಯ್ತಾ? ಈ ಥರ ಎದುರಿಸೋ ಟೆಕ್ನಿಕ್ ಎಲ್ಲ ನಾವು ಅವಾಗಲೇ ಕೊರೋನಾಗ ಮುಂಚೆ ಮಾಡ್ಬಿಟ್ಟಿದ್ದೀವಿ. ವರ್ಷ ಯಾವ್ದಾರು ಇದ್ರೆ ಹುಡಿಕೊಳ್ಳಿ. The person you are speaking with has put your call on hold. ಹಿಂಗೆ ಯಜಮಾನ್ರಿಗೆ ಹಾಕ್ತೀನಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರೆ ಸದ್ಯಕ್ಕೆ ಇವ್ರು ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ ನಮಸ್ಕಾರ ಪ್ರೇಮ ಅವ್ರಿಗೆ. ಹಾ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀವಿ. ಯಾಕೆ ಯಾರು ಮಾತಾಡ್ತಿರೋದು? ವಾಯ್ಸ್ ಗೊತ್ತಾಗ್ತಾ ಇಲ್ಲ. ನನ್ನ ಫೋನ್ ಹ್ಯಾಂಗ್ ಆಗಿರೋ ಕಾರಣ ವಾ, ಹೆಸರು ಬರ್ತಾ ಇಲ್ಲ. ನೇಣಾಕೊಂಡ್ಬಿಡ್ತಾ ಫೋನು? ಏನು ವಿಚಾರಕ್ಕೆ? ಗೊತ್ತಿಲ್ಲ. ಯಾರು ಮಾತಾಡೋದು ಅಂತ ಹೇಳ್ತೀರಾ ಫಸ್ಟ್? ಮಾತಾಡ್ತಿರೋದು RJ ಸುನಿಲ್ ಅಂತ. ಓ ನಮಸ್ಕಾರ ಸರ್. ಸರ್ ಇಷ್ಟು ವರ್ಷಕ್ಕೆ ಇವಾಗ ನೀವು ಫೋನ್ ಮಾಡ್ತಾ ಇದ್ದೀರಾ? ಓ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲಿಂದ ಮೆಸೇಜ್ ಮಾಡ್ತಿರೋದು ನೀವು? ಸರ್ ನಾವು ಹೊಸದುರ್ಗದಿಂದ ಸರ್. ಓಕೆ ಯಾರ ನಂಬರ್ ಕಳಿಸಿದ್ರಿ? ನಮ್ ತಂಗಿ ನಂಬರ್ ಸರ್ ಅದು. ಅವಳಿಗೆ ಟ್ರ್ಯಾಕ್ ಮಾಡ್ಬೇಕು ನೀವು ಅಂತ ನಾನು ತುಂಬಾ ಸರಿ ಕೇಳ್ಕೊಂತಾ ಇದ್ದೆ. ಇವತ್ತು ಸ್ವಲ್ಪ ಬಿಸಿನೇ ಇದ್ದೆ, ಹಂಗಾಗಿ ಫೋನ್ ಬೇರೆ ಹಂಗಾಗ್ಬಿಟ್ಟಿತ್ತು ಸರ್. ಸದ್ಯಕ್ಕೀಗ ನಿಮ್ಮ ತಂಗಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. The person you are speaking with has put your call on hold. ಹಲೋ ಆಶಾ? ಏ ಮಂಗ, ಗುಣ ಅವಾಗಿಂದ ಫೋನ್ ಮಾಡಿ ಮಾತಾಡಿಸ್ಬೇಕು ಅಂತ ಕೇಳ್ತಿದ್ದಾಳೆ. ಆಗ್ಲೇ ಹೇಳಿಲ್ವಾ ನಿಮ್ಗೆ ಫೋನ್ ಮಾಡಿ? ಮತ್ತೆ ಯಾಕೆ ಫೋನ್ ಬಿಸಿ ಬರ್ತೈತೆ? ನೀನ್ ಮಾಡೇ ಇಲ್ಲ, ಈಗ್ಲೇ ಬಿಸಿ ಬರ್ತಿರೋದು? ಏ ಇಲ್ಲ, ಬಿಸಿ ರಿಂಗ್ ಆಗೋ ತರ ಬಿಸಿ ಬರ್ತೈತೆ. ಯಾವ್ದೋ ಫೋನ್ ಬಂದಿತ್ತು. ಹೆಸರು ಹೇಳಲಿಲ್ಲ. ನಾನು ದರ್ಶನ್ ಅನ್ಕೊಂಡೆ, ನಮ್ಮ ಗೀತ ಅಂತ ಮುಚ್ಚೋಡು. ಅವನ್ ವಾಯ್ಸ್ ತರ ಕೇಳಿಸ್ತು, ಅದಕ್ಕೆ ದರ್ಶನ್ ಅನ್ಕೊಂಡೆ. ಅದು ದರ್ಶನ್ ಅಲ್ಲ, ಯಾರ ಅವನ್ ನನ್ನ ಹತ್ರ ಹಂಗ್ ಮಾತಾಡಲ್ಲ. ಅತೆ ಅಂತ ನಾನು ಕತೆ ಅಂದ ನಾನು. ಯಾರು ನಿನ್ ಜೊತೆನೆ ಮಾತಾಡ್ತಿದ್ದಾರೆ ಒಮ್ಮೆ? ಯಾರು ನಂಗೆ ಗೊತ್ತಿಲ್ಲ. ಮಾತಾಡ್ತೀಯ ಸರ್? ನಾನು ನಮ್ಮ ಮನೆಯವ್ರ ಹತ್ರ ಮಾಡಿಸ್ತಾ ನಂಬರ್. ಓಹೋ, ಅವರ ಮಾಡ್ತಿರೋದು ಲಾಸ್ಟ್ 365. ಒಂದು ನಿಮಿಷ ಇರಿ, ಅವ್ರನ್ನೂ ಲೈನ್ಗೆ ಹಾಕೋತೀನಿ. ಅವ್ರು ಇಲ್ಲೇ ಇದ್ದಾರೆ ನಮ್ಮ ಮನೆಯವರು. ಅಯ್ಯೋ, ಅಲ್ಲೇ ಇದ್ದಾರಾ? ಯಾರ ಪ್ರೇಮಕ್ಕ? ಅಸ ಯೂಟ್ಯೂಬ್ ಅಲ್ಲಿ ಬರ್ತಾರಲ್ಲ, ಅದೇ ಸಿಗಿಲ್ಲ ಅಂತ ಬಾಳ ದಿವಸದಿಂದ ಕೊಟ್ಟಿದ್ದೆ, ಅವ್ರು ಮಾಡೇ ಇರ್ಲಿಲ್ಲ, ಇವಾಗ ಮಾಡಿದ್ದಾರೆ. ಅಲ್ಲ ಚೆನ್ನಾಗ್ ಬಾಳ ಮಾತಾಡ್ತೀಯ ಅನ್ಕೊಂಡಿದ್ದೆ ನೀನು, ಯಾಕೋ ಇದ್ ಮಾಡಿದ್ವಿ. ಇವಾಗೆಲ್ಲ ಆತರ ಮಾತಾಡ್ಬೇಕು ಅಂತ ಅನ್ಸಲ್ಲ, ಭಯ ಆಗುತ್ತೆ. ಹೌದೇನು? ಅವ್ರಿಗೆ ಸರಿಯಾಗಿ ಆವಾಜ್ ಆಗ್ತೀಯ ಅನ್ಕೊಂಡ್ ಕೊಟ್ಟೆ ನಾನ್ ನಿನಗೆ. ಇಲ್ಲ ನಾನ್ ಚೆನ್ನಾಗ್ ಬೈಯೋಳೆ, ಬಟ್ ಈಗ ಸ್ವಲ್ಪ ಬಿಟ್ಟಿದೀನಿ, ಭಯ ಆಗುತ್ತೆ ಬೈಯಕ್ಕೆ. ಯಾಕೋ? ಅದು ಒಂದ್ರಾಗಿ ಇನ್ನೊಂದ್ ಆಗ್ಬಾರ್ದು ಅಂತ. ಇವಾಗ ಫೋನಲ್ಲೆಲ್ಲ ಅಷ್ಟು ಹುಡುಗಾಟ ಆಡಕ್ ಆಗಲ್ಲ. ಮುಂಚೆ ಆಡ್ತಿದ್ರಾ? ಸಿಕ್ಕಾಪಟ್ಟೆ ಬೈಯೋಳು ನಾನು, ಬೈಯೋಳೆ, ಬಟ್ ಈಗ ಸ್ವಲ್ಪ ಬೈಯೋದೆಲ್ಲ ಬಿಟ್ಬಿಟ್ಟು ಗುಡ್ ಗರ್ಲ್ ಆಗಿದ್ದೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗುಡ್ ಗರ್ಲ್ ಅವರೇ. ಓಕೆ, ಹೊಸದುರ್ಗ ಕಡೆ ಬಂದ್ರೆ ಬನ್ನಿ ಸರ್ ನಮ್ಮ ಮನೆಗೆ. ಹೊಸದುರ್ಗ ಆಲ್ರಾಮೇಶ್ವರ ಇದೆಯಲ್ಲ, ಇಲ್ಲಿ ಹತ್ರ ನಮ್ಮೂರು. ಹೌದಾ? ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಪ್ರೇಮ್ ಅವರೇ, ನಮಗೆ ನೀವು ಮೆಸೇಜ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಆಶಾ ಅವರೇ, ನಮ್ಮಟ್ಟು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ದರೆ ಬರುತ್ತೆ ರೋಗ. ಅದರಿಂದ ನಗತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.